ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಲೋಕಸಭಾ ಚುನಾವಣೆಯಲ್ಲಿ 20 ಕ್ಷೇತ್ರಗಳ ಗೆಲುವಿನ ಕನಸು ಕಾಣ್ತಾ ಇರುವ ಕಾಂಗ್ರೆಸ್. ಎಂಪಿ ಎಲೆಕ್ಷನ್ಗೆ ಸಚಿವರು ಸ್ಪರ್ಧಿಸೋದು ಅನಿವಾರ್ಯ ಸಾಧ್ಯತೆ. ಸಿದ್ದರಾಮಯ್ಯ ಸರ್ಕಾರದ ಮಂತ್ರಿಗಳಿಗೆ ಶುರುವಾಯಿತು ಲೋಕ ಟೆನ್ಷನ್. ಲೋಕಸಭಾ ಚುನಾವಣೆಗೆ ರಾಜ್ಯಕ್ಕೆ ಸೇರ್ಪಡೆ ಭರ್ಜರಿ ಸಿದ್ಧತೆ. ರಾಜ್ಯ ಪ್ರವಾಸಕ್ಕೆ ಅಣಿಯಾದ ಬಿವೈ ವಿಜಯೇಂದ್ರ. ಸದ್ಯದಲ್ಲೇ ಸ್ಟೇಟ್ ಟೂರ್ ಆರಂಭಿಸಿ ಪಕ್ಷ ಸಂಘಟನೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರ ಪ್ಲಾನ್. ಲೋಕಸಭಾ ಚುನಾವಣೆಗೆ ಶುರುವಾಯಿತು ಕಾಂಗ್ರೆಸ್ ಸಿದ್ಧತೆ. ಅಭ್ಯರ್ಥಿಗಳ ಹೆಸರು ಶಿಫಾರಸು ಮಾಡಲು ಸ್ಕ್ರೀನಿಂಗ್ ಸಮಿತಿ ರಚನೆ. ಹರೀಶ್ ಚೌಧರಿಗೆ ಕರ್ನಾಟಕದ ಸಮಿತಿಯ ಅಧ್ಯಕ್ಷ ಹೊಣೆ. 3 ದಶಕಗಳ ಹಿಂದಿನ ಕೇಸ್ನಲ್ಲಿ ಕರಸೇವಕ ಬಂಧನ ಕೇಸ್. ಶ್ರೀಕಾಂತ್ ಪೂಜಾರಿಗೆ ನಿನ್ನೆ ಹುಬ್ಬಳ್ಳಿ ನ್ಯಾಯಾಲಯದಿಂದ ಜಾಮೀನು. ಇವತ್ತು ಜೈಲಿಂದ ಹಿಂದೂ ಮುಖಂಡ ಬಿಡುಗಡೆ. ಸೋತಿದ್ದಕ್ಕೆ ಧೈರ್ಯ ತುಂಬಿ ಲೋಕಸಭೆ ಕದನಕ್ಕೆ ಸಜ್ಜಾಗುವಂತೆ ವಿ ಸೋಮಣ್ಣಗೆ ಸಲಹೆ. ತುಮಕೂರು ಟಿಕೆಟ್ ಪಡೆದು ಗೆದ್ದು ಬಾ ಎಂದು ದೇವೇಗೌಡರ ಆಶೀರ್ವಾದ. ಕುಮಾರಸ್ವಾಮಿಯಿಂದಲೂ ಸಹಕಾರದ ಭರವಸೆ. ಗೋಳಗುಮ್ಮಟ ಕಚೇರಿಗೆ ಹುಸಿ ಬಾಂಬ್ ಇಮೇಲ್ ಸಂದೇಶ. ಮ್ಯೂಸಿಯಂನಲ್ಲಿ ಬಾಂಬ್ ಇಟ್ಟಿದ್ದೀವಿ ಎಂದು ಮೇಲ್. ಪೊಲೀಸರಿಗೆ ಮಾಹಿತಿ. ತಡರಾತ್ರಿ ಬಾಂಬ್ ನಿಷ್ಕ್ರಿಯ ದಳದಿಂದ ಪರಿಶೀಲನೆ. ಹಾಸನದಲ್ಲಿ ಕಾಡಾನೆ ದಾಳಿಯಿಂದ ವಸಂತ ಸಾವು ಪ್ರಕರಣ. ಮೃತ ಕಾರ್ಮಿಕನ ಮನೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಭೇಟಿ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಮಿನಿಸ್ಟರ್. ಬೆಂಗಳೂರಿನ ವಿಭೂತಿಪುರ ಲೇಕ್ ಬಳಿ ಅನುಮಾನಾಸ್ಪದ ಬೈಕ್ ಪತ್ತೆ. ಬಿಳಿ ಬಣ್ಣದ ರಾಯಲ್ ಎನ್ಫೀಲ್ಡ್ ಬಗ್ಗೆ ಭಾರೀ ಸಂಶಯ. ಬೈಕ್ ಲೈಟ್ ಆನ್ ಆಗಿದ್ದು ಸ್ಥಳೀಯರಲ್ಲಿ ಮೂಡಿದ ಕೌತುಕ. ಹೊಸೂರಿನ ಅಂಗಡಿಯಿಂದ ಕದ್ದಿದ್ರು. 107 ವಾಹನದಲ್ಲಿ ಅನುಮಾನಾಸ್ಪದವಾಗಿ ಓಡಾಟ. ಪೊಲೀಸರ ಕೈಗೆ ತಗ್ಲಾಕೊಂಡು. ಆರೋಪಿಗಳು ಪರಾರಿ. 20 ಲಕ್ಷ ಮೌಲ್ಯದ ಕಂಚಿನ ವಿಗ್ರಹ, ಕಳಸ, ಮುಖವಾಡ, ದೀಪಾಲೆ ಕಂಬಗಳು ಜಪ್ತಿ. ರಾಮ ಮಂದಿರ ಭದ್ರತೆಗೆ ಉಡುಪಿ ವಿಜ್ಞಾನಿಯ 50 ಬೈನಾಕ್ಯುಲರ್ಗಳ ಬಳಕೆ. ಪ್ರತಿಯೊಬ್ಬರ ಚಲನವಲನಗಳ ಮೇಲಿರಲಿದೆ ಟೆಲಿಸ್ಕೋಪ್ ಕಣ್ಣು. ನ್ಯೂಸ್ ಫಸ್ಟ್ ಜೊತೆ ವಿಜ್ಞಾನಿ ಆರ್ ಮನೋಹತ್ ಎಕ್ಸ್ಕ್ಲೂಸಿವ್ ಮಾತು. ರಾಮ ಮಂದಿರ ಉದ್ಘಾಟನೆ ದಿನ ವಿಶೇಷ ಪ್ರಸಾದ. 25 ಗ್ರಾಂನ 1 ಲಕ್ಷ ತಿರುಪತಿ ಲಾಡು ಕಳುಹಿಸಲಿರುವ ಟಿಟಿಡಿ. ರಾಮ ಭಕ್ತರಿಗೆ ಲಡ್ಡುಗಳ ಉಚಿತ ವಿತರಣೆ. ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆಗೆ ದಿನಗಣನೆ. ರಾಮನ ದರ್ಶನಕ್ಕೆ ಬರುವ ಭಕ್ತರಿಗೆ ಸಿಕ್ತಿಲ್ಲ ಹೋಟೆಲ್. 2,000 ಇದ್ದ ದರವೀಗ 15ರಿಂದ 20,000ಕ್ಕೆ ಏರಿಕೆ. ಹಾವೇರಿಯಲ್ಲಿ ಅಕ್ರಮ ಮರಳು ತುಂಬಿದ ವಾಹನ ಬಿಡಲು ಲಂಚಕ್ಕೆ ಬೇಡಿಕೆ. ಲೋಕಾಯುಕ್ತರ ಬಲೆಗೆ ಬಿದ್ದ ರಾಣೆಬೆನ್ನೂರು ತಹಶೀಲ್ದಾರ್. 12,000 ಲಂಚ ಪಡೆಯುವಾಗ ಸಿಕ್ಕಿಬಿದ್ದ ಹನುಮಂತ ಶಿರಹಟ್ಟಿ. ಪ್ರೀತಿ ವಿಚಾರಕ್ಕೆ 2 ಗ್ರಾಮಗಳ ಮಧ್ಯೆ ಗಲಾಟೆ ಪ್ರಕರಣ. ಸಲಾರ್ ಸಿನಿಮಾ ಸ್ಟೈಲ್ನಲ್ಲಿ ಸೇಡು ತೀರಿಸಿಕೊಳ್ಳಲು ಕಿಡಿಗೇಡಿಗಳಿಂದ ಸ್ಕೆಚ್. ಪ್ರಕರಣದಲ್ಲಿ ರೌಡಿ ಶೀಟರ್ ಸೇರಿ 9 ಜನ ಆರೋಪಿಗಳ ಬಂಧನ. ಪರೀಕ್ಷಾ ಅಕ್ರಮದ ತವರು ಕಲಬುರಗಿಯಲ್ಲೀಗ ಎಸ್ಎಸ್ಎಲ್ಸಿ ನಕಲಿ ಅಂಕಪಟ್ಟಿ ಜಾಲ. ಫೇಕ್ ಮಾರ್ಕ್ಸ್ ಕಾರ್ಡ್ ನೀಡಿ ಅಂಚೆ ಇಲಾಖೆಯಲ್ಲಿ ನೌಕರಿ ಪಡೆದ ವಿದ್ಯಾರ್ಥಿಗಳು. 1714 ಹುದ್ದೆಗಳ ನೇಮಕಾತಿಯಲ್ಲಿ ನಡೆಯಲಾಯಿತಾ ಗೋಲ್ಮಾಲ್. ಮತ್ತೊಂದು ಮೈಲಿಗಲ್ಲು ಸ್ಥಾಪಿಸಲಿರುವ ಇಸ್ರೋ. ಇವತ್ತು ಲಾಂಗ್ ರೇಂಜ್ 1 ಪಾಯಿಂಟ್ ತಲುಪಲಿದೆ ಆದಿತ್ಯ L1 ನೌಕೆ. ಇಲ್ಲಿಂದಲೇ ನಡೆಯಲಿದೆ ಸೂರ್ಯನ ಅಧ್ಯಯನ. ಸೊಮಾಲಿಯಾ ಬಳಿ ಭಾರತೀಯರಿದ್ದ ಹಡಗು ಹೈಜಾಕ್. 6 ಸಿಬ್ಬಂದಿ ಸೇರಿ 21 ಭಾರತೀಯರನ್ನ ನೌಕಾಪಡೆ ರಕ್ಷಿಸಿದ್ದೇ ರೋಚಕ. ಐಎನ್ಎಸ್ ಚೆನ್ನೈನಲ್ಲಿ ತೆರಳಿ ಪರಾಕ್ರಮ ಮೆರೆದ ಯೋಧರು. ಟಿ20 ವರ್ಲ್ಡ್ ಕಪ್ ವೇಳಾಪಟ್ಟಿ ಪ್ರಕಟ. ಜೂನ್ 1ರಿಂದ ಆರಂಭ. 29ರಂದು ಫೈನಲ್ ಪಂದ್ಯ. ಜೂನ್ 9ರಂದು ಪಾಕ್ ವಿರುದ್ಧ ಸೆಣಸಾಡಲಿದೆ ಭಾರತ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.